ಹಿಂದಿನ ವಿಡಿಯೋದೊಳಗಡೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗುವುದು ಹೇಗೆ, ನೋಂದಣಿ ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳಿದ್ದೆ. ಈ ವಿಡಿಯೋದೊಳಗಡೆ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿಯ ಒಂದು ಸಮ್ಮೇಳನಕ್ಕೆ ಯಾವ ರೀತಿಯಾಗಿ ನೋಂದಣಿ ಮಾಡಿಕೊಳ್ಬೇಕು ಅನ್ನೋದನ್ನು ಹೇಳ್ತೇನೆ. ನೀವು ಹಾವೇರಿ ಸಾಹಿತ್ಯ ಸಮ್ಮೇಳನಕ್ಕೆ ನೋಂದಣಿ ಮಾಡ್ಕೋಬೇಕಾದ್ರೆ ನೀವು ಮೊದಲು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನೋಂದಣಿ ಮಾಡ್ಕೊಂಡಿರ್ಬೇಕು, ಅದರ ಸದಸ್ಯತ್ವವನ್ನು ಪಡ್ಕೊಂಡಿರಬೇಕು. ಅದಕ್ಕೋಸ್ಕರ ನಾನು ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಆ ವಿಡಿಯೋದ ಲಿಂಕ್ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ದೊಳಗಡೆ ನಿಮಗೆ ಸಿಗ್ತದೆ. ನೀವಿನ್ನೂ ರಿಜಿಸ್ಟರ್ ಆಗಿಲ್ಲ, ಅಲ್ಲಿ ಸದಸ್ಯತ್ವ ಪಡ್ಕೊಂಡಿಲ್ಲ ಅಂತಂದ್ರೆ ನೀವು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವವನ್ನು ಪಡ್ಕೊಂಡು ಆನಂತರ ಈ ವಿಡಿಯೋವನ್ನು ನೋಡಿ ನೀವು ಹಾವೇರಿ ಸಾಹಿತ್ಯ ಸಮ್ಮೇಳನಕ್ಕೆ ನೋಂದಣಿಯನ್ನು ಮಾಡಿಕೊಳ್ಳ್ರಿ. ಈಗ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿ ಆ್ಯಪನ್ನು ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಯಾಕಂದ್ರೆ ಈ ಹಾವೇರಿಯ ಕನ್ನಡ ಸಾಹಿತ್ಯ ಸಮ್ಮೇಳನ ಆ್ಯಪ್ದೊಳಗನ ನಾವು ರಿಜಿಸ್ಟರ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಇಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿ ಅಂತ ಟೈಪ್ ಮಾಡಿ ಸರ್ಚನ್ನು ಕೊಡ್ರಿ. ಇಲ್ಲಿ ಆ್ಯಪ್ ಬರ್ತದೆ. ನಾನು ಈಗಾಗಲೇ ಇನ್ಸ್ಟಾಲ್ ಮಾಡ್ಕೊಂಡಿನಿ, ಅದಕ್ಕೆ ಇಲ್ಲಿ ಓಪನ್ ಅಂತ ಬರ್ತಾ ಇದೆ. ಬೇಕಂದ್ರೆ ನಿಮಗೆ ಈ ಆ್ಯಪ್ದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ದೊಳಗೆ ಕೊಟ್ಟಿರ್ತೀನಿ. ಆ ಲಿಂಕನ್ನು ನೋಡಿ ನೀವು ಡೌನ್ಲೋಡ್ ಮಾಡಿಕೊಂಡು ಕಂಟಿನ್ಯೂ ಮಾಡಿರಿ. ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವವನ್ನು ಪಡ್ಕೊಂಡಿದ್ದೇನೆ. ಹೀಗಾಗಿ ಈಗ ನೋಂದಣಿ ಮಾಡೋದು ಯಾವ ರೀತಿ ಅಂತ ತೋರಿಸ್ತೇನೆ. ಹಾವೇರಿ ಸಮ್ಮೇಳನಕ್ಕೆ ಇಲ್ಲಿ ನೋಂದಣಿ ಅಂತ ಆಪ್ಷನ್ ಅದ ನೋಡ್ರಿ ಕೆಳಗಡೆ. ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದ್ರಿ ಅಂದರೆ ಈ ರೀತಿ ಓಪನ್ ಆಗ್ತದೆ. ಪ್ರತಿನಿಧಿ ನೋಂದಣಿ ದಿನಾಂಕ 1 ಡಿಸೆಂಬರ್ 2022ರಿಂದ 18 ಡಿಸೆಂಬರ್ 2022 ತನಕ ಚಾಲ್ತಿಯೊಳಗಿರ್ತದೆ. ಸೊ ಇನ್ನೇನು ಭಾಳ ಟೈಮ್ ಇಲ್ಲ, ಹೀಗಾಗಿ ನೀವು ಬೇಗನೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗ್ತದೆ. ಇನ್ನು ನೋಂದಣಿ ಶುಲ್ಕ 500 ರೂಪಾಯಿ ಇರ್ತದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಕ್ಕೆ 250 ರೂಪಾಯಿ ಪ್ಲಸ್ 150 ರೂಪಾಯಿ ಸ್ಮಾರ್ಟ್ ಕಾರ್ಡ್ ಫೀಸ್ 400 ರೂಪಾಯಿ ಆದ್ರೆ ಇದು 500 ರೂಪಾಯಿ ಆಗ್ತದೆ. ಈ ನೋಂದಣಿ ಮಾಡುವುದರಿಂದ ನಿಮಗೆ ಆಗುವಂಥ ಲಾಭಗಳು ಅಂತಂದ್ರೆ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ಪ್ರತಿನಿಧಿಗಳಿಗೆ ಸೌಲಭ್ಯಗಳು ಅಂಥೇಳಿ. ಕಿಟ್ ಬ್ಯಾಗನ್ನು ಕೊಡ್ತಾರೆ. ಅದರೊಳಗೆ ಪೆನ್ನ, ಸ್ಕ್ರಿಬ್ಲಿಂಗ್ ಪ್ಯಾಡ, ಊಟದ ಕೂಪನ್ನ, ಬ್ಯಾಜ ಮತ್ತು ಯಾರ್ಯಾರು ಗೋರ್ಮೆಂಟ್ ನೌಕರಸ್ಥರದಿರಿ ಅವರಿಗೆಲ್ಲ ಓಡಿ ಲೆಟ್ರ್ ಕೊಡ್ತಾರೆ. ನಿಮಗೆಲ್ಲ ವಸತಿ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಸರಿ, ಈಗಿಲ್ಲೇ ಪ್ರತಿನಿಧಿಗಳಾಗಿ ಮಾಡುವಂಥವರು ಇಲ್ಲಿ ಮೇಲೆ ಇಲ್ಲಿ ನೋಂದಾಯಿಸಿ ಅಂತದಲ್ಲ, ಇಲ್ಲಿ ನೀವು ಕ್ಲಿಕ್ಕನ್ನು ಮಾಡಬೇಕಾಗ್ತದೆ. ನೀವು ಕಸಾಪ ಸದಸ್ಯರೇ, ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರೇ ಅಂತ ಕೇಳ್ತದೆ. ನೀವು ಹೌದು ಅನ್ನಬೇಕು. ಇಲ್ಲ ಅಂತಂದರೆ ನೋಡ್ರಿ, ಇಲ್ಲೇ ಇಲ್ಲ ಅಂದರೆ ದಯವಿಟ್ಟು ಕಸಾಪ ಸದಸ್ಯತ್ವ ನೋಂದಾವಣೆಯ ನಂತರ ಪುನಃ ಪ್ರಯತ್ನಿಸಿ ಅಂತ ಬರ್ತದೆ. ಓಕೆನಾ? ಸೊ ಹೀಗಾಗಿ ಇಲ್ಲಿ ನೋಂದಾಯಿಸಿ ಅಂತಿದ್ದಲ್ಲಿ ಕಸಾಪ ಸದಸ್ಯರೇ ಹೌದು ಅಂತ ಕ್ಲಿಕ್ಕನ್ನು ಮಾಡಿರಿ. ನಿಮ್ಮ ನಂಬರನ್ನು ನೆನಪಿಟ್ಕೊಳ್ರಿ. ಈಗ ನಂದು ನಂಬರನ್ನು ಹಾಕ್ತೇನೆ ಇಲ್ಲೀಗ. ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವ ಸಂಖ್ಯೆ ಈ ನಂಬರನ್ನು ಹಾಕಿದ ಮೇಲೆ ನೀವು ಇಲ್ಲಿ ಯಾರೋ ಮಾರ್ಕ್ ಅದಲ್ಲ, ಇಲ್ಲಿ ಕ್ಲಿಕ್ ಮಾಡಿದಿರಿ ಅಂತಂದ್ರೆ ನಿಮ್ಮದೆಲ್ಲ ಡೀಟೇಲ್ಸ್ ಇಲ್ಲಿ ಬರ್ತದೆ. ಸರಿನಾ? ಆನಂತರ ನೀವು ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್, ಆನಂತರ ಇನ್ನೊಮ್ಮೆ ನಿಮ್ಮ ಫೋಟೋ ಅಪ್ಲೋಡ್ ಮಾಡಬೇಕಾಗ್ತದೆ. ನಿಮ್ಮ ಫೋಟೋ ಅಪ್ಲೋಡ್ ಮಾಡಬೇಕಾಗ್ತದೆ. ವಿಳಾಸ ಅದು ಅಲ್ಲಿ ಬರ್ತದೆ. ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಮತ್ತೊಮ್ಮೆ ಹಾಕಬೇಕಾಗ್ತದೆ. ಇಮೇಲ್ ವಿಳಾಸ, ಉದ್ಯೋಗ ಏನೇನು ಮುಂದದಲ್ಲ ಅದನ್ನೆಲ್ಲ ಹಾಕಿರಿ. ಆನಂತರ ಇಲ್ಲಿ ವಸತಿ ವ್ಯವಸ್ಥೆ ಅವಶ್ಯಕತೆ ಐತನ ಅಂದಾಗ ನೀವು ವಸತಿ ಬೇಕಾಗಿತ್ತು ಅಂದರೆ ಬೇಕು ಅಂತ ಹಾಕಿರಿ. ಹಾವೇರಿ ಜಿಲ್ಲೆಯವರಿಗೆ ವಸತಿ ವ್ಯವಸ್ಥೆ ಕೊಡೋದಿಲ್ಲ, ಅವರೇ ಮಾಡ್ಕೊಳ್ಬೇಕಂತದ. ಸೊ ಹಾವೇರಿ ಜಿಲ್ಲೆ ಹೊರತುಪಡಿಸಿ ಬೇರೆ ಯಾರಿದ್ರೂ ಸಹಿತ ಬೇಕಂತ ಕ್ಲಿಕ್ ಮಾಡಿರಿ. ನೀವು ಗುಂಪು ವಸತಿ ಹೊಂದಲು ಬಯಸುವಿರಾ, ನೀವು ಗುಂಪಿನೊಳಗೆ ವಸತಿ ಇರಬೇಕು ಅಂತ ಬಯಸ್ತಾ ಇದ್ದರೆ ಹೌದು ಅಂತ ಹಾಕಿರಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕಿರಿ. ನೋಂದಣಿ ಶುಲ್ಕ 500 ರೂಪಾಯಿ ಇರ್ತದೆ. ಈಗೇನಿಲ್ಲಿ ನವೀಕರಿಸಿ ಅಂತದಲ್ಲ, ಈ ಪ್ಲೇಸ್ದೊಳಗೆ ಈ ಜಾಗದೊಳಗೆ ಇಲ್ಲಿ ಪಾವತಿಸಿ ಅಂತ ಬರ್ತದೆ. ಆ ಪಾವತಿಸಿ ಮೇಲೆ ಅಂದರೆ ಇಲ್ಲಿ ಮೇಲ್ಭಾಗದೊಳಗೆ ಕಾಣ್ತಾ ಇದೆಯಲ್ಲ ನವೀಕರಿಸಿ, ಈ ಜಾಗದೊಳಗೆ ಪಾವತಿಸಿ ಅಂತ ಬರ್ತದೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ನೀವು ಪೇಮೆಂಟ್ ಮಾಡುವಂಥ ಇದಕ್ಕೆ ಡೈರೆಕ್ಟಾಗಿ ಕರ್ಕೊಂಡು ಹೋಗ್ತದೆ. ಅಲ್ಲಿಯೂ ಸಹಿತ ಫೋನ್ಪೇ ಇರ್ತದೆ. ಫೋನ್ಪೇ ಮೇಲೆ ಕ್ಲಿಕ್ ಮಾಡಿ ನಿಮ್ದು UPI ID ಹಾಕಿದ್ರಿ ಅಂತಂದರೆ ಡೈರೆಕ್ಟ್ ನಿಮ್ಮ ಫೋನಿಗೆ ನೋಟಿಫಿಕೇಷನ್ ಬರ್ತೈತೆ. ಅಲ್ಲಿಂದ ನೀವು ಫೋನ್ಪೇ ಥ್ರೂ ನೀವು ಪೇ ಮಾಡಿದ್ರಿ ಅಂತಂದರೆ ನಿಮ್ಮ ಹಾವೇರಿ ಸಮ್ಮೇಳನಕ್ಕೆ ನೀವು ನೋಂದಣಿ ಆದಂಗೆ ಆಗ್ತದೆ. ನಿಮ್ಗೆ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳು.